ಕುಟುಂಬಕ್ಕೆ ಏನಾದರೂ ಸಹಾಯ ಮಾಡಬೇಕಂತ ಆಗ್ರಹ ಮಾಡಿದ್ರು ಸರ್ಕಾರಕ್ಕೆ. ರೇಣುಕಾಸ್ವಾಮಿ ಕುಟುಂಬ ಅವ್ರ ಹೆಂಡತಿ ಕೂಡ ಪ್ರೆಗ್ನೆಂಟ್ ಆಗಿದ್ದಾರೆ. ಸರ್ಕಾರ ಮಾನವೀಯತೆಯ ದೃಷ್ಟಿಯಿಂದ ಅವ್ರ ಕುಟುಂಬಕ್ಕೆ ಸಹಾಯ ಮಾಡಬೇಕು ಅಂತ ಅನಿಸುತ್ತೆ. ಯಾಕಂದರೆ ಇದ್ದವನೊಬ್ಬನೇ ಅವರು ದುಡಿಮೆ ಮಾಡುವಂಥವನು, ಅದು ಗರ್ಭಿಣಿ ಹೆಣ್ಮಗಳು ಮಾನಸಿಕ ಚಿತ್ರಹಿಂಸೆಗಳನ್ನು ಎಷ್ಟೊಂದು ನೆನ್ನೆ ನೋಡಿದೆ ಅಮ್ಮ ಮತ್ತು ನಮ್ಮ ಮಗುಗೆ ಯಾರ ಗತಿ ಅನ್ನೋ ಮಾತನ್ನು ಆಡ್ತಾ ಇದ್ದಾರೆ. ಸೊ ಭಾಳ ಒಂಥರ ಕರಳು ಕಿತ್ತು ಬರೋವಂಥ ಒಂದು ದೃಶ್ಯಗಳನ್ನು ನೋಡಿದ್ದೀನಿ ನೆನ್ನೆ ಮಾಧ್ಯಮದಲ್ಲಿ ಕೂಡ ನಾನು. ಇಂದ ಸರ್ಕಾರ ಇದ್ರ ಬಗ್ಗೆ ಅಲ್ಲಿನ ಜಿಲ್ಲಾಡಳಿತ ಕ್ರಮ ತೆಗೆದುಕೊಳ್ಬೇಕು ಅನ್ನೋದು, ಮತ್ತು ಅವರಿಗೆ ಸಹಾಯ ಮಾಡಬೇಕು, ಅವರಿಗೆ ಆ ಕುಟುಂಬಕ್ಕೆ ವಿಶೇಷವಾಗಿ ಆ ಹೆಣ್ಮಗಳಿಗೆ ಸಹಾಯ ಮಾಡಬೇಕು ಅಂತೇಳಿ ನಾನು ಸರ್ಕಾರಕ್ಕೆ ಆಗ್ರಹ ಮಾಡ್ತಾ ಇದ್ದೀನಿ. ಈ ನಡುವೆ ಕೆಲ ಸಚಿವರು ಜೊತೆಗೆ ಒಂದಷ್ಟು ಶಾಸಕರು ದರ್ಶನ್ ಬಿಡುಗಡೆ ಮಾಡಬೇಕು, ಸಹಾಯ ಮಾಡಬೇಕು, ಯಾವುದೇ ರೀತಿ ಶಿಕ್ಷೆ ಆಗಬಾರ್ದು ಅನ್ನೋಂಥ ಒತ್ತಡವನ್ನು ಕೂಡ ಆಗ್ತಾ ಇದ್ದಾರೆ. ಬಟ್ ಹೋಮ್ ಮಿನಿಸ್ಟರ್ ರಂಗನಾಥ್ ಪುರೋಹಿತ್ ಫ್ಲೋರ್ ಮಿಲ್ ಬಿಸ್ನೆಸ್ ನಲ್ಲಿ 1 ಮಷೀನ್ ಇಂದ 8 ಲಕ್ಷ ಗಳಿಸ್ತಿದ್ದಾರೆ. ನೀವು ಕೂಡ ಅವರಿಂದ ಕಲಿಬೇಕಾ? ಅವ್ರ ಜೊತೆ ವಿಡಿಯೋ ಕಾಲ್ ನಲ್ಲಿ ಮಾತಾಡಬೇಕಾ? ಈಗಲೇ ಫ್ರೀಡಮ್ ಆಪ್ ಡೌನ್ಲೋಡ್ ಮಾಡಿ. ಯಾರು ಒತ್ತಡ ಹಾಕಿಲ್ಲ ಅಂತ ಹೇಳಿದ್ದಾರೆ. ಹೋಮ್ ಮಿನಿಸ್ಟ್ರು ಯಾರು ಒತ್ತಡ ಹಾಕಿಲ್ಲ ಅಂತ ಹೇಳಿದ್ದಾರೆ. ಅದನ್ನು ನಾವು ಇವಾಗ ಹೋಮ್ ಮಿನಿಸ್ಟ್ರ್ ಹೇಳಿಕೆಯನ್ನು ನೋಡಿದ್ದೀನಿ. ಮತ್ತು ಈ ಥರದ ವಿಚಾರಕ್ಕೆ, ಮರ್ಡರ್ ಕೇಸ್ಗೆ ಯಾರು ಒತ್ತಡ ಹಾಕುವಂಥದ್ದು ಈ ಥರದ್ದೆಲ್ಲ ಒಳ್ಳೆ ಬೆಳವಣಿಗೆ ಅಲ್ಲ. ಯಾರು ಮಾಡಬಾರ್ದು, ನಾನು ಮಾಡಿಲ್ಲ, ನೀವು ಮಾಡಬೇಡಿ ಅಂತ ವಿನಂತಿಯನ್ನು ಮಾಡ್ತೀನಿ ಎಲ್ಲ ನಮ್ಮ ಶಾಸಕರಿಗೆ, ಮಂತ್ರಿಗಳಿಗೆ. ಸರ್ಕಾರ ಮಾನವೀಯತೆಯ ದೃಷ್ಟಿಯಿಂದ ಅವ್ರ ಕುಟುಂಬಕ್ಕೆ ಸಹಾಯ ಮಾಡಬೇಕು ಅಂತ ಅನಿಸುತ್ತೆ. ಯಾಕಂದರೆ ಇದ್ದವನೊಬ್ಬನೇ ಅವರು ದುಡಿಮೆ ಮಾಡುವಂಥವನು, ಅದು ಗರ್ಭಿಣಿ ಹೆಣ್ಮಗಳು ಮಾನಸಿಕ ಚಿತ್ರಹಿಂಸೆಗಳನ್ನು ಎಷ್ಟೊಂದು ನೆನ್ನೆ ನೋಡಿದೆ ಅಮ್ಮ ಮತ್ತು ನಮ್ಮ ಮಗುಗೆ ಯಾರ ಗತಿ ಅನ್ನೋ ಮಾತನ್ನು ಆಡ್ತಾ ಇದ್ದಾರೆ. ಸೊ ಭಾಳ ಒಂಥರ ಕರಳು ಕಿತ್ತು ಬರೋವಂಥ ಒಂದು ದೃಶ್ಯಗಳನ್ನು ನೋಡಿದ್ದೀನಿ ನೆನ್ನೆ ಮಾಧ್ಯಮದಲ್ಲಿ ಕೂಡ ನಾನು. ಇಂದ ಸರ್ಕಾರ ಇದ್ರ ಬಗ್ಗೆ ಅಲ್ಲಿನ ಜಿಲ್ಲಾಡಳಿತ ಕ್ರಮ ತೆಗೆದುಕೊಳ್ಬೇಕು ಅನ್ನೋದು, ಮತ್ತು ಅವರಿಗೆ ಸಹಾಯ ಮಾಡಬೇಕು, ಅವರಿಗೆ ಆ ಕುಟುಂಬಕ್ಕೆ ವಿಶೇಷವಾಗಿ ಆ ಹೆಣ್ಮಗಳಿಗೆ ಸಹಾಯ ಮಾಡಬೇಕು ಅಂತೇಳಿ ನಾನು ಸರ್ಕಾರಕ್ಕೆ ಆಗ್ರಹ ಮಾಡ್ತಾ ಇದ್ದೀನಿ. ಈ ನಡುವೆ ಕೆಲ ಸಚಿವರು ಜೊತೆಗೆ ಒಂದಷ್ಟು ಶಾಸಕರು ದರ್ಶನ್ ಬಿಡುಗಡೆ ಮಾಡಬೇಕು, ಸಹಾಯ ಮಾಡಬೇಕು, ಯಾವುದೇ ರೀತಿ ಶಿಕ್ಷೆ ಆಗಬಾರ್ದು ಅನ್ನೋಂಥ ಒತ್ತಡವನ್ನು ಕೂಡ ಆಗ್ತಾ ಇದ್ದಾರೆ. ಬಟ್ ಹೋಮ್ ಮಿನಿಸ್ಟ್ರು ಯಾರು ಒತ್ತಡ ಹಾಕಿಲ್ಲ ಅಂತ ಹೇಳಿದ್ದಾರೆ. ಹೋಮ್ ಮಿನಿಸ್ಟ್ರು ಯಾರು ಒತ್ತಡ ಹಾಕಿಲ್ಲ ಅಂತ ಹೇಳಿದ್ದಾರೆ. ಅದನ್ನು ನಾವು ಇವಾಗ ಹೋಮ್ ಮಿನಿಸ್ಟ್ರ್ ಹೇಳಿಕೆಯನ್ನು ನೋಡಿದ್ದೀನಿ. ಮತ್ತು ಈ ಥರದ ವಿಚಾರಕ್ಕೆ, ಮರ್ಡರ್ ಕೇಸ್ಗೆ ಯಾರು ಒತ್ತಡ ಹಾಕುವಂಥದ್ದು ಈ ಥರದ್ದೆಲ್ಲ ಒಳ್ಳೆ ಬೆಳವಣಿಗೆ ಅಲ್ಲ. ಯಾರು ಮಾಡಬಾರ್ದು, ನಾನು ಮಾಡಿಲ್ಲ, ನೀವು ಮಾಡಬೇಡಿ ಅಂತ ವಿನಂತಿಯನ್ನು ಮಾಡ್ತೀನಿ ಎಲ್ಲ ನಮ್ಮ ಶಾಸಕರಿಗೆ, ಮಂತ್ರಿಗಳಿಗೆ.